ಸರಿ ಮಕ್ಕಳೇ, ಸಾಲರು ಇಲ್ಲಿ ಬನ್ನಿ. ಇವತ್ತು ನಾನು ನಿಂಗೆ ಕನ್ನಡ ಜಾನಪದ ಕಥೆಗಳಲ್ಲಿ ಒಂದಾದ ತುಂಬಾ ಮಜವಾಗಿರೋ ಕಥೆ ಹೇಳ್ತೀನಿ. ಅದರ ಹೆಸರು ಹಸು ಮತ್ತು ಹುಲಿ. ನೀವು ರೆಡಿನಾ? ಒಂದು ಕಾಲದಲ್ಲಿ ಒಂದು ಶಾಂತವಾದ ಕಾಡಲ್ಲಿ ಒಂದು ಸಾಧು ಹಸು ಇತ್ತು. ಅದು ಹಾಲಿನಷ್ಟು ಬೆಲ್ಲಗತ್ತು ಮತ್ತೆ ಪ್ರತಿದಿನ ಅದು ಮೇಯೋಕೆ ಕಾಡಿಗೆ ಹೋಗ್ತಿತ್ತು. ಆದರೆ ಒಂದು ಭೀಕರವಾದ ಹುಲಿ ಅದನ್ನ ನೋಡ್ತು. ಅದರ ಕಣ್ಣುಗಳು ದೊಡ್ಡದಾದವು ಮತ್ತೆ ಅದು ಯೋಚನೆ ಮಾಡ್ತು, ನಂಗೆ ಹಸಿವಾಗ್ತಿದೆ, ಹಸು ರುಚಿಯಾಗಿ ಕಾಣ್ತಿದೆ. ಹುಲಿ ಹಸುವಿನ ಮುಂದೆ ಜಿಗಿದರೂ ಗರ್ಜನೆ ಮಾತು, ನಾನು ಇವತ್ತು ನಿನ್ನ ತಿಂತೀನಿ. ಪಾಪ ಹಸು ಹೆದರಿಗವಲ್ತು, ಆದರೆ ಅದು ಅಲ್ಲಿಲ್ಲ. ಅದು ಒಂದು ಕ್ಷಣ ಯೋಚನೆ ಮಾಡಿ ಹೇಳಿತು, ದೊಡ್ಡ ಹುಲಿಯೇ, ನನ್ನ ಮನೆಯಲ್ಲಿ ಅನ್ನಂಗೋಸ್ಕರ ಕಾಯ್ತಿದೆ. ನಾನು ಅದಕ್ಕೆ ಕೊನೆ ಸಲ ಹಾಲು ಕುಡಿಸಿ ಬರ್ತೀನಿ. ನಾನು ಮಾತು ಕೊಡ್ತೀನಿ, ಖಂಡಿತ ವಾಪಸ್ ಬರ್ತೀನಿ. ಆಮೇಲೆ ನನ್ನ ತಿನ್ನಬಹುದಾದರು. ಹುಲಿ ಅದರ ಪ್ರಾಮಾಣಿಕತೆ ನೋಡಿ ಆಶ್ಚರ್ಯಪಟ್ಟರು, ಒಪ್ಪಿಕೊಳ್ತು. ಸರಿ, ಆದರೆ ನನಗೆ ಮೋಸ ಮಾಡೋ ಚಿರೆ ಮಾಡ್ಬೇಡ. ಹಸು ಮನೆಗೆ ಓಡಿ ಹೋಯಿತು, ತನ್ನ ಮರಿಗೆ ಹಾಲು ಕುಡಿಸಿತು ಮತ್ತೆ ತನ್ನ ಕಥೆಯನ್ನ ಯಜಮಾನನಿಗೆ ಹೇಳ್ತು. ಅದರ ಯಜಮಾನ ತುಂಬಾ ಬುದ್ಧಿವಂತ. ಅವನು ಹೇಳಿದ, ಚಿಂತೆ ಮಾಡ್ಬೇಡ, ಅನ್ನ ಹತ್ತರೊಂದು ಉಪಾಯ ಇದೆ. ಮರುದಿನ ಹಸು ಮತ್ತೆ ಅದರ ಯಜಮಾನ ಕಾಡಿಗೆ ಹೋದ್ರು. ಹುಲಿ ಬಂದಾಗ ಯಜಮಾನ ಜೋರಾಗಿ ಡೋಲ್ ಬರಿಸಿ ಕೂಗಿದ, ನಾನೇ ಕಾಡಿನ ರಾಜ್. ಹುಲಿ ಹೆದರಿಕೊಂಡು ಓಡಿ ಹೋಯಿತು, ನಿಜವಾದ ರಾಜ್ ಬಂದಿದ್ದಾನೆ ಅಂದುಕೊಂಡು. ಹಾಗಾದ್ರೆ ಮಕ್ಕಳೇ, ನಾವು ಇದರಿಂದ ಇನ್ನೂ ಕಲಿತವೆ. ಯಾವಾಗಲೂ ನಿಜ ಹೇಳಬೇಕು, ಧೈರ್ಯವಾಗಿರಬೇಕು ಮತ್ತೆ ಕೆಲವೊಮ್ಮೆ ಶಕ್ತಿಗಿಂತ ಬುದ್ಧಿನೇ ದೊಡ್ಡದು. ನಿಮಗೆ ಆ ಕಥೆ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಅಪ್ರೆನಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಬೇಬಿ